ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಜಸ್ಟ್ 5 ಮಿನಿಟ್ಸಲ್ಲಿ ಎಗ್ ಮಸಾಲಾನ ಹೇಗೆ ರೆಡಿ ಮಾಡೋದು ಅಂತ. ಸೊ ಈ ಒಂದು 5 ಮಿನಿಟ್ಸ್ ಎಗ್ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ ಸ್ಟಾರ್ಟ್ ದ ವ್ಲಾಗ್. ಸೊ ಈ ಎಗ್ ಮಸಾಲಾನ ಮಾಡೋಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ಸ್ ಇಷ್ಟೇ: ಟೊಮ್ಯಾಟೊ, ಆನಿಯನ್, ಕೊರಿಯಾಂಡರ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದಿಷ್ಟು ಇದ್ದರೆ ನಿಮ್ಮ ಎಗ್ ಮಸಾಲ ರೆಡಿ ಆಗುತ್ತೆ. ವೆರಿ ಈಸಿ ಟು ಡೂ. ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಮಾಡ್ಕೋಬೋದು. 5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ನಿಮಗೆ ಈ ಒಂದು ಎಗ್ ಮಸಾಲ. ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು. ಫಸ್ಟು ನಾವು 3 ಎಗ್ಸ್ನ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ 1, 2 ಆ್ಯಂಡ್ 3. ಸೊ ಇದನ್ನು ಫಸ್ಟು ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಆ್ಯಂಡ್ ಈಗ ಎಗ್ ಬಾಯ್ಲ್ ಆಗ್ತಾ ಇದೆ. ಆಗಲಿ, ಎಗ್ ಬಾಯ್ಲ್ ಆದಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ಫಸ್ಟು ಪ್ಯಾನ್ಗೆ ಈ ಥರ ಎಣ್ಣೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡಬೇಕಾಗತ್ತೆ. ಲೈಕ್ ಸ್ಟಿರ್ ಫ್ರೈ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ. ಈ ಎಗ್ ಮಸಾಲಾಗೆ ಬೇಕಾಗಿರೋ ಐಟಮ್ಸ್ ಅಂದರೆ ಮಸಾಲ ಪೌಡರ್ಸ್ ಅಂದರೆ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್ ಆ್ಯಂಡ್ ಎಗ್ ಕರಿ ಪೌಡರ್. ಈಗ ನಾವು ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳೋಣ, ಮತ್ತು ಒಂದು ಸ್ವಲ್ಪ ಕೊರಿಯಾಂಡರ್ ಪೌಡರ್ನ ಹಾಕ್ಕೊಳ್ಳೋಣ 1 ಟೇಬಲ್ ಸ್ಪೂನ್, ಆ್ಯಂಡ್ ಮತ್ತು ಒಂದು ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಳ್ಳೋಣ, ಮತ್ತು ಅಗೇನ್ 1 ಟೇಬಲ್ ಸ್ಪೂನ್ ಅಷ್ಟು ಎಗ್ ಕರಿ ಮಸಾಲಾನ ಹಾಕ್ಕೊಳ್ಳೋಣ. ಇದಿಲ್ಲ ಅಂದರೂ ನಡೆಯುತ್ತೆ, ಆಪ್ಷನಲ್ ಎಗ್ ಕರಿ ಮಸಾಲ ಅನ್ನೋದು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನೀವು ಫ್ರೈ ಮಾಡಬೇಕಾಗತ್ತೆ ಆ ಹಸಿ ವಾಸನೆ ಹೋಗೋ ತನಕ. ಆ್ಯಂಡ್ ಈಗ ಇದಕ್ಕೆ ಫ್ರೈ ಎಲ್ಲ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೆಚ್ಕೊಂಡಿರೋ ಟೊಮ್ಯಾಟೊನ ಹಾಕಿ ಮತ್ತೆ ಅಗೇನ್ ನಾವು ಫ್ರೈ ಮಾಡಬೇಕಾಗತ್ತೆ. ಟೊಮ್ಯಾಟೊ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಹೌದು ಅಲ್ಲೋ ಅನ್ನೋಂಗೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಮತ್ತೆ ಅಗೇನ್ ಅದನ್ನು ಫ್ರೈ ಮಾಡಿ. ಈ ನೀರು ಆ್ಯಕ್ಚುಲಿ ಮಸಾಲ ಜೊತೆ ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿ, ಇಲ್ಲಾಂದರೆ ಆ ಲಿಡ್ನ ಕ್ಲೋಸ್ ಮಾಡಿ, ಸೊ ದಟ್ ಅದು ನೀಟಾಗಿ ಕುಕ್ ಆಗುತ್ತೆ. ಆ್ಯಂಡ್ ಈಗ ಒಂದು ಸ್ವಲ್ಪ ಲೈಟಾಗಿ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ, ಮತ್ತು ಸಾಲ್ಟ್ನ ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಆ್ಯಂಡ್ ಅಗೇನ್ ಮತ್ತೆ ನೀಟಾಗಿ ಅದನ್ನು ಫ್ರೈ ಮಾಡಿ, ಬಿಕಾಸ್ ಅದು ನೀಟಾಗಿ ಮಸಾಲ ಜೊತೆ ಬ್ಲೆಂಡ್ ಆಗಬೇಕು, ಗೊತ್ತಾಯ್ತಾ? ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಕುಕ್ ಆಗಕ್ಕೆ ಬಿಡಿ, ಒಂದು 5 to 10 ಮಿನಿಟ್ಸ್ ನೀಟಾಗಿ ಪ್ರಾಪರಾಗಿ ಕುಕ್ ಆಗಲಿ. ಅಷ್ಟರಲ್ಲಿ ಈಗಾಗಲೇ ಬಾಯ್ಲ್ಡ್ ಎಗ್ಸ್ ಕೂಡ ರೆಡಿ ಆಗಿರುತ್ತೆ ಸೈಡಲ್ಲಿ. ಸೊ ಈಗ ಮುಚ್ಚಿರೋ ಲಿಡ್ನ ಮತ್ತೆ ಓಪನ್ ಮಾಡಿ, ಆಲ್ಮೋಸ್ಟ್ ಈಗ ಸ್ವಲ್ಪ ಮಸಾಲೆ ಎಲ್ಲ ಕುಕ್ ಆಗಿದೆ. ಈಗ ಹೆಚ್ಕೊಂಡಿರೋ ಎಗ್ನ ಅದರೊಳಗೆ ಹಾಕಿ ನೀಟಾಗಿ ಮಸಾಲ ಜೊತೆ ಬ್ಲೆಂಡ್ ಮಾಡಬೇಕಾಗತ್ತೆ. ಅಂದರೆ ಆ ಎಗ್ಗು ನೀಟಾಗಿ ಮಸಾಲಾನ ಹಿಡ್ಕೋಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ಗೊತ್ತಿಲ್ಲ, ಬಟ್ ಎಗ್ ಲವರ್ಸಿಗೆ ಮಾತ್ರ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ನೀವು ಚಪಾತಿ ಜೊತೆನಾದ್ರೂ ತಿನ್ಬೋದು, ಇಲ್ಲ ದೋಸೆ ಜೊತೆನಾದ್ರೂ ತಿನ್ಬೋದು, ರೈಸ್ ಜೊತೆನಾದರೂ ತಿನ್ಬೋದು, ಎನಿ ಕಾಂಬಿನೇಷನ್ ಓಕೆನಾ. ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರ್ತಿ. ನೀಟಾಗಿ ಇವಾಗ ಮಿಕ್ಸ್ ಮಾಡಿ ಆ್ಯಂಡ್ ಮತ್ತೆ ಅಗೇನ್ ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸು ನೀಟಾಗಿ ಕುಕ್ ಆಗೋಕ್ಕೆ ಬಿಡಿ. ಸೊ ಈಗ ನಾನು 5 ಮಿನಿಟ್ಸ್ ಆದಮೇಲೆ ಇದನ್ನು ವಾಪಸ್ ತೆಗೆದಿದ್ದೀನಿ. ಮತ್ತು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿನ ಲೈಟಾಗಿ ಹೀಗೆ ಉದುರಿಸ್ಬೇಕಾಗತ್ತೆ. ಸೊ ಉದುರಿಸಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಆ ಕೊತ್ತಂಬರಿ ಜೊತೆ ಬ್ಲೆಂಡ್ ಆಗಬೇಕು ಮಸಾಲ. ಆ್ಯಂಡ್ ಆಮೇಲೆ ನಿಮಗೆ ಇದು ಕ್ರೀಮ್ ಆಪ್ಷನಲ್ಲು, ಯಾರಿಗೆಲ್ಲ ಕ್ರೀಮ್ ಇಷ್ಟ ಆಗುತ್ತೆ ಹಾಕೋಬೋದು, ಇಲ್ಲ ಅಂದರೆ ಬಿಡಬಹುದು. ಕ್ರೀಮ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಾಕ್ಕೊಂಡಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಬೇಸಿಕಲಿ ನನಗೆ ಫ್ರೆಶ್ ಕ್ರೀಮ್ ಅಂದರೆ ಇಷ್ಟ, ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಇನ್ನೂ ಎಕ್ಸ್ಟ್ರಾ ಮಸಾಲ, ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಸಖತ್ತಾಗಿದೆ. ಸೊ ಫೈನಲಿ ಆಗಿದೆ ನೋಡಿ, ಹೀಗಿದೆ ನಮ್ಮ ಎಗ್ ಕರಿ ಆರ್ ಎಗ್ ಮಸಾಲ, ವಾಟ್ ಎವರ್ ಯು ಕಾಲ್. ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡ್ರಿ. ನಾನು ಒಳಗಡೆ ಎಗ್ ಮಸಾಲ ಮಾಡ್ತಿದ್ರೆ ರಾಹ ಇಲ್ಲಿ ಮಖಾನ ಮಸಾಲ ಮಾಡ್ತಾ ಇದ್ದಾಳೆ. ಎಲ್ಲ ಚಲ್ಲ ಪಿಲ್ಲಿ ಮಾಡಿ. ರಾಹ, ಏನಿದು ನಿನ್ ಕತೆ? ವಾಟ್ ಇಸ್ ದಿಸ್? ನೋಡಿ ಗಾಯ್ಸ್, ಲುಕ್ ಕೊಡೋದ್ ನೋಡಿ ಗಾಯ್ಸ್. ಯಾಕೆ ಹಂಗ್ ಮಾಡ್ದೆ ರಾಹ? ನೋಡೋದ್ ನೋಡಿ ಅವಳು ವಿಲ್ಲಾಡಿ ಲುಕ್ಕು.
ಅಯ್ಯೋ ಅಯ್ಯೋ ಚಿನ್ನ ಕಣ್ಣು ನೋಡಿ. 1 ನಿಮಿಷ ಆಚೆ ಬರೋಷ್ಟಲ್ಲಿ ಕತೆ ನೋಡಿ ಏನಾಗಿದೆ ಅಂತ. ಸಕ್ಕತ್ತಾಗಿದೆ. ಯು ಮಸ್ಟ್ ಟ್ರೈ, ಬ್ಯೂಟಿಫುಲ್. ಅಷ್ಟು ನನಗೆ ಏನೋ ಒಂದು ಸರ್ಪ್ರೈಸ್ ತಂದಿದ್ದಾರಂತೆ. ಸೊ ನನಗೂ ಗೊತ್ತಾಗ್ತಿಲ್ಲ ಏನು ಅಂತ. 4 years ಆಯಿತು ಮದುವೆ ಆಗಿ, ಬಟ್ ವೆರಿ ಸ್ಪೆಷಲ್ ಡೇ ಇವತ್ತು ನನಗೆ. ಯಾಕಂದರೆ ಈ ಥರ ಯಾವತ್ತೂ ಹೇಳಿರಲಿಲ್ಲ ಅವರು. ಅವ್ರ ಆಫೀಸ್ಗೆ ಹೋಗಿ ಏನೋ ಒಂದು ನೋಡಿದ್ರಂತೆ, ಅದನ್ನ ನೋಡಿದ ತಕ್ಷಣ ನಾನು ನೆನಪಾಗಿ ಅದನ್ನು ಗಿಫ್ಟ್ ತೊಗೊಂಬಂದಿದ್ದಾರೆ. ನಂಗಷ್ಟೆಲ್ಲ ಭಾವನಕ್ಕೂ ತಂದಿದ್ದಾರಂತೆ. ಅಂದರೆ ಇಬ್ಬರಿಗೂ ಸಿಮಿಲರ್ ಇರುತ್ತೆ ಏನೋ. ನೋಡೋಣ ಬನ್ನಿ ಏನು ತಂದಿದ್ದಾರೆ ಅಂತ. ಚಲೋ ಓಸಿ. ಅಷ್ಟು ತುಂಬ ಕಾಯಿಸ್ಬೇಡಿ. ಸ್ಟಾರ್ ಬಕ್ಸಿಂದ ಠಡಾನ್ ಠಡಾನ್ ಠಡಾನ್. ಹಾಯ್, ವಾವ್, ಸೋ ಕ್ಯೂಟ್. ಬಟ್ ರೆಡ್ ಅಂಡ್ ಬ್ರೌನ್ ಯಾಕಿದೆ? ವೈಟ್ 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 ಇರ್ಲಿಲ್ವಾ? ಈ ಕಲರ್ ಚೆನ್ನಾಗಿದೆ. ಹಂಗೆ ಪಾಪುಗ್ ತಂದ್ರೆ ನನಗ್ ತಂದ್ರೆ ಮನ್ಸ್ ಮುಟ್ಕೊಂಡು ಹೇಳ್ರಿ. ಜಸ್ಟ್ ಕಿಡಿಂಗ್. ಓಪನ್ ಮಾಡೋಣ. ಇದು ಟಾಪ್ ಎಂಡ್ ಇದೆ ನೋಡಿ. ಅಶು ಪಾಪ ಪ್ರೀತಿಯಿಂದ ತಗೊಂಡು ಬಂದಿದ್ದಾರೆ ಆಫೀಸಿಂದ. ವಾವ್, ಸೋ ನೈಸ್. ಸಕ್ಕದಾಗಿದೆ ಇದು. ಬ್ಯೂಟಿಫುಲ್, ಸೂಪರ್ ಆಗಿದೆ ಎರಡೂ. ಬೋತ್ ಆರ್ ಬ್ಯೂಟಿಫುಲ್. ಬಟ್ ಇದು ಚಿಕ್ಕ ಮಕ್ಳು ಕುಡಿಯೋ ಥರ ಇದೆ, ಇದು ಸ್ವಲ್ಪ ದೊಡ್ಡವ್ರು ಕುಡಿಯೋ ಥರ ಇದೆ. ಚೇನು ಟೆಸ್ಟ್ ಮಾಡು. ಹುಷಾರು, ಅವಳು ಟೆಸ್ಟ್ ಮಾಡಕ್ ಹೋಗಿ ಆಮೇಲೆ ಕೆಳಗೆ ಹಾಕಳು ಅಕ್ಕ. ISO ಸರ್ಟಿಫೈ ಮಾಡೋ ಚಿನ್ನವೇ. ಹೌದಪ್ಪ ಹೌದಪ್ಪ. ಇದರಲ್ಲಿ ಇದು ಟೆಡ್ಡೀಸ್ ಚೆನ್ನಾಗಿದೆ. ಕುಕಿ ಮ್ಯಾನ್ ತಾನೆ ಇದು ಎಡಿಷನ್. ಕುಕಿ ಮ್ಯಾನ್ ಎಡಿಷನ್ ಅದು. ಚಿನ್ನ ಕೂತ್ಕೋ. ಥ್ಯಾಂಕ್ ಯು ಅಶು.